ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಳೆದ 4 ವರ್ಷಗಳಿಂದ ತಾವೆಲ್ಲರೂ ಶಾಂತಿಯಿಂದ ಹೋರಾಟದನ್ನು ನೋಡಿದ್ರಿ. ಅದು ಡಿಸೆಂಬರ್ 10ನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂಥ ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ಸರ್ಕಾರ ತಮ್ಮ ಕುಮ್ಮಕ್ಕಿನ ಮೂಲಕವಾಗಿ ಪೊಲೀಸರ ಮೂಲಕವಾಗಿ ಇಡೀ ನಮ್ಮ ಸಮುದಾಯದ ಮೇಲೆ ಮೊದಲ ಬಾರಿಗೆ ಮಾರಣಾಂತಿಕ ಹಲ್ಲೆ ಮಾಡಿಸಿ ನಮ್ಮ ಮೇಲೆ ದೌರ್ಜನ್ಯ ಎಸಗಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ವಿಫಲ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕವಾಗಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಯಾವೊಬ್ಬರು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಮಾಡಿರಲಿಲ್ಲ. ಸಂವಿಧಾನ ಬಂದ ಮೇಲೆ, ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಬಸವಣ್ಣರ ಕಾಲದಲ್ಲಿ ಒಂದು ದೊಡ್ಡ ದೌರ್ಜನ್ಯವನ್ನು ಬಿಜ್ಜಳ ಸೈನಿಕರು ಮಾಡಿದರು. ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯದ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂತಹ ಈನ ಕೃತ್ಯಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಕುಖ್ಯಾತಿಯಾಗಿರ್ತಕ್ಕಂಥದ್ದು ಇಡೀ ಜಗಜ್ಜಾರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇಂಥ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ನೀವು ರಾಜ್ಯದ ಕ್ಷಮೆ ಕೇಳಬೇಕು ಎನ್ನುವಂಥ ಒಂದು ನಾವೆಲ್ಲ ನಮ್ಮ ಶಾಸಕರೆಲ್ಲರೂ ವಿಧಾನಸೌಧ ಕಲಾಪವನ್ನು ಬಹಿಷ್ಕಾರ ಮಾಡಿ ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕೆಲಸ ಮಾಡಿದ್ರು. ಮುಖ್ಯಮಂತ್ರಿಗಳು ಜೋಪಾನಿಲ್ಲ. ಒಂದು ಕಡೆ ಹೊಡೆದ 2 ದಿನಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ನಮ್ಮ ಮೀಸಲಾತಿ ಹೋರಾಟವನ್ನು ಸಂವಿಧಾನ ವಿರೋಧಿ, ಆ ಸಂವಿಧಾನಿಕ ಶಬ್ದದ ಮೂಲಕವಾಗಿ ಏಳಿಸುವಂಥ ಸಣ್ಣತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ನಮ್ಮ ಮೀಸಲಾತಿ ಹೋರಾಟದ ಬಗ್ಗೆ ಇಷ್ಟೊಂದು ತುಚ್ಛವಾಗಿ ಮಾತಾಡ್ತಿರೋ ಮೇಲೆ ಇವರು ಯಾವಾಗ ಮೀಸಲಾತಿಯನ್ನು ಕೊಡೋಕ್ಕಾಗಲ್ಲ ಅಂತ ಅಧಿವೇಶನ ಹೇಳಿದ್ಮೇಲೆ ಇನ್ನು ಮುಂದೆ ನ್ಯಾಯ ಕೊಡುವಂಥ ಯಾವುದು ಅವ್ರ ಹತ್ರ ಮೀಸಲಾತಿ ಕೇಳಿದ್ರೆ ಆಯಿತು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಹೊಸ ಮತ್ತೆ 8ನೇ ಹಂತದ ಹೋರಾಟವನ್ನು ಕೂಡಲ ಸಂಘದಿಂದ ಶುರು ಮಾಡಲಾಗಿದೆ. ಅದಕ್ಕೆ ಪೂರಕವಾಗಿ ಯಾರು ಪೊಲೀಸರ ಲಾಠಿ ಏಟಿಗೆ ಕೈಕಾಲು ಮುರ್ಕೊಂಡಿದ್ದಾರೋ, ಮಾರಣಾಂತಿಕ ಹಲ್ಲೆ ಒಳಪಟ್ಟಂತಾರೋ ಅವರೆಲ್ಲರ ಮನೆಗಳಿಗೆ ಸ್ವತಃ ನಾವೇ ಹೋಗಿ ಅವರಿಗೆ ಪಂಚಮಸಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆ ನೀಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕಾರ್ಯವನ್ನು ಈಗಾಗಲೇ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಲಾಗಿ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 5 ಊರುಗಳಲ್ಲಿ ಅತಿ ಹೆಚ್ಚು ಹಾನಿ ಒಳಪಟ್ಟಂಥ ನಮ್ಮ ಸಮುದಾಯದವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಿಮ್ಮೊಂದಿಗೆ ನಾವಿದ್ದೀವಿ ಎನ್ನುವಂಥ ಆತ್ಮಸ್ಥೈರ್ಯ ತುಂಬುವಂಥ ಒಂದು ಹೋರಾಟವನ್ನು ಇವತ್ತು ನಾವು ಮಾಡ್ತಿದ್ದೀವಿ. ಈಗಾಗಲೇ 8ನೇ ಹಂತದ ಹೋರಾಟವನ್ನು ಕೂಡಲ ಸಂಘದಿಂದ ಶುರು ಮಾಡಲಾಗಿದೆ. 8ನೇ ಹಂತದ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಥೀಮ್ ಏನಪ್ಪ ಅಂತಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋದು, ಅಲ್ಲಿರ್ತಕ್ಕಂಥ ಎಷ್ಟು ಹಳ್ಳಿಗಳಲ್ಲಿ ಪಂಚಮಸಾಲಿ ವಾಸ ಆಗಿದ್ದಾರೆ ಎಲ್ಲ ಹಳ್ಳಿ ಜನರ ಹತ್ರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು, ಸರ್ಕಾರ ಮಾಡ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಸರ್ಕಾರ ಮೀಸಲಾತಿ ಕೊಡಲಿಕ್ಕೆ ಆಗಲ್ಲ ಎನ್ನುವಂಥ ವಿಚಾರವನ್ನು ಜನರಿಗೆ ತಿಳಿಸಿ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ಅಭಿಪ್ರಾಯನ